ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಸ್ವತಿ. ನಾನಿವತ್ತು ಕೂಲರ್ ಬಂದಿದ್ದಾರೆ ಬೀನ್ಸ್ ಕೇಳೋದಕ್ಕೆ 12 ಜನ. ಅವ್ರಿಗೆ ನಾನು ಕಾಫಿ ಮಾಡ್ತಾಯಿದ್ದೀನಿ. 12 ಜನಕ್ಕೆ ಕಾಫಿ ಮಾಡಿ ಎತ್ಕೊಂಡೋಗಿ ಕೊಟ್ಬಿಟ್ಟು ಬಂದ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ 12 ಜನಕ್ಕೆ ಅಡುಗೆ ಮಾಡಬೇಕು. ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಗೆ ಕೂಡ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಅಡುಗೆ ಮಾಡೋದಕ್ಕೂ ಮುಂಚೆ ಪ್ಲೀಸ್ ನನ್ನ ವೀಡಿಯೋನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ಕಮೆಂಟ್ ತಿಳಿಸಿ. ಬನ್ನಿ ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ಯಾವ ರೀತಿ ಬೀನ್ಸ್ ಕೇಳ್ತಾರೆ ಅದನ್ನೆಲ್ಲ ಕೂಡ ಈ ವಿಡಿಯೋದಲ್ಲೇ ನಾನು ಹಂಚ್ಕೊತೀನಿ ಫ್ರೆಂಡ್ಸ್. ಈಗ ಕೂಲರ್ಗೆ ಅಡುಗೆ ಮಾಡೋದಕ್ಕೆ ಮುಂಚೆ ನನ್ನ ಮಗಳಿಗೆ ಟಿಫನನ್ನು ಮಾಡಿಬಿಡೋಣ. ಅವ್ಳಿಗೆ ಟಿಫನ್ ಮಾಡಿ ರೆಡಿ ಮಾಡಿ ಅವ್ಳಿಗೆ ಸ್ಕೂಲ್ ಕಳಿಸ್ಬಿಟ್ಟು ಆಮೇಲೆ ಅವ್ರಿಗೆ 10 ಗಂಟೆಗೆ ಅವ್ರಿಗೆ ಊಟವನ್ನು ಕೊಡೋದು. 10 ಗಂಟೆ ಒಳಗಡೆ ನಾವು ಅವ್ರಿಗೆ ಅಡುಗೆ ಮಾಡಬೇಕು. ಸೊ ಆಮೇಲೆ ಆ ವಿಡಿಯೋ ಕೂಡ ನಿಮ್ಗೆ ತೋರಿಸ್ತೀನಿ. ಅವಾಗೆ ನಿಮ್ಗೆ ಹೇಳಿದ್ನಲ್ಲ ಫ್ರೆಂಡ್ಸ್, ಕೂಲರ್ ಬಂದಿದ್ದ ಅವ್ರಿಗೆ ಅಡುಗೆ ಮಾಡಬೇಕು ಅಂತ. ಈಗ ತಾನೇ ಇವಾಗ ತೋಟನಿಂಕ ಬಂದಿರೋ ಅಪ್ಡೇಟ್ ಏನಂದರೆ, ಕೂಲರ್ಗೆ ಊಟ ಬೇಡ ಅಂತೆ, ಅವರೇ ತೊಗೊಬಂದಿದ್ದಾರಂತೆ. ಸೊ ಅದಕ್ಕೆ ಬೇಡ ಅಂತ ನಮ್ಮ ಯಜಮಾನ್ರು ಬಂದು ಹೇಳ್ಬಿಟ್ಟು ಹೋದರು. ಯಾವಾಗಲೂ ನಾವು ಕೂಲರ್ಗೆ ಅಡುಗೆ ಮಾಡಲ್ಲ, ಯಾಕೆಂದರೆ ನಮಗೆ ಪರ್ಮನೆಂಟ್ ಆಳುಗಳಿದ್ದಾರೆ. ಅವರೇ ಎತ್ಕೊಬರ್ತಾರೆ, ನಾವು ದುಡ್ಡು ಕೊಡ್ತಾಯಿದ್ವಿ. ಇವರು ಬೇರೆ ಆಳುಗಳು, ಅದಕ್ಕೆ ಮಾಡಬೇಕು ಅಂತ ಹೇಳಿದರು. ಸರಿ ಮಾಡೋಣ ಅಂತ ಎಲ್ಲ ಇದು ಮಾಡ್ತಾಯಿದ್ದೆ. ಮಗಳಿಗೆ ಟಿಫನ್ ಮಾಡಿಬಿಟ್ಟು ಅಡುಗೆ ಮಾಡೋಣ ಅಂತ. ಆದರೆ ಈಗ ಅವರು ಬೇಡ, ನಾವೇ ಎತ್ಕೊಬಂದಿದ್ದೀವಿ ಅಂತ ಹೇಳಿದಾರಂತೆ. ಸರಿ, ನನಗೆ ಈಗ ಮಗಳಿಗೆ ಟಿಫನ್ ಮಾಡೋದು ಕ್ಯಾನ್ಸಲ್ ಮಾಡಿ ನಮಗೆ ಅನ್ನ ಸಾಂಬಾರು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇವಾಗಲೇ ಬಂದಿರೋ ಅಪ್ಡೇಟ್ ಇದು. ನನ್ನ ಮಗಳು ನೋಡಿ ಗಲಾಟೆ ಮಾಡ್ತಾವಳೆ. ನಿಶ್ವಿಕಾ ಹಾಯ್ ಮಾಡಿಲ್ಲ. ಹಾಯ್ ಮಾಡು. ಹಾಯ್ ಮಾಡಿಬಿಟ್ಟೆ. ಹಾಯ್ ನಮಸ್ಕಾರ ಮಾಡು ಎಲ್ಲರಿಗೂ. 2 ಕೈಯಲ್ಲಿ ನಮಸ್ಕಾರ ಮಾಡೋದು. ನಮಸ್ಕಾರ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳು. ಸಬ್ಸ್ಕ್ರೈಬ್. ಅವಳು ವಿಡಿಯೋಗೆ ಬೀಳ್ತಾವಳೆ. ಇವಾಗ ಅವರೇ ಬೇಳೆ ಮೆಣಸು ಹಾಕೋಣ ಅಂತ ಅವರೇ ಬೇಳೆ ಮತ್ತು ಸೋರೆಕಾಯಿ ಮೆಣಸು ಹಾಕ್ತಾಯಿದ್ದೀನಿ. ನಾನು ಅವರೇ ಬೇಳೆ ಮೆಣಸು ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಅವರೇ ಬೇಳೆ ಮತ್ತು ಆಲೂಗಡ್ಡೆ, ಸೋರೆಕಾಯಿ, ಟೊಮಟ, ಉಪ್ಪು ಹಾಕಿ 1-2 ವಿಜಿಲನ್ನು ಕೂಗಿಸ್ಕೊತೀನಿ. ಏನು ಬೇಕಾ? ಇಲ್ಲಿ ಬೊಂಬೆ ಓಡ್ತೈತೆ ನೋಡು. ನಾನು ಹೇಳಿದ್ದೆ ಸ್ವಲ್ಪ ಡಯಟ್ ಮಾಡ್ತಾಯಿದ್ದೀನಿ ಅಂತ. ನಾನು ಅದನ್ನು ನಿಮ್ಮ ಹತ್ರ ಹಂಚ್ಕೊತೀನಿ ಅಂತ ಕೂಡ ಹೇಳಿದ್ದೆ ಫ್ರೆಂಡ್ಸ್. ನಾನು ರಾತ್ರಿನೇ ಜೀರಿಗೆನ 1 ಸ್ಪೂನಷ್ಟು ಹಾಕಿ ನೀರಲ್ಲಿ ನೆನೆಸಿಕ್ಕಿದ್ದೆ. ಇವಾಗ ಚೆನ್ನಾಗಿ ಕುದಿಸಿ ನೀರು ಸ್ವಲ್ಪ 2 ಗ್ಲಾಸ್ ನೀರನ್ನ 1 ಗ್ಲಾಸ್ ನೀರಾಗಿ ಮಾಡಿದ್ದೀನಿ. ಮಾಡಿ ಇವಾಗ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು 1 ಗ್ಲಾಸನ್ನು. ನಾನೀಗ ಅದನ್ನು ಸೋದಿಸ್ಕೊತಾ ಇದ್ದೀನಿ. ನಾನಿವಾಗ ಈ 1 ಗ್ಲಾಸ್ ಜೀರಿಗೆ ನೀರನ್ನು ಕುಡಿತೀನಿ. ಇದು ಕುಡಿದ್ಮೇಲೆ 2 ಅವರ್ ನಾನು ಏನನ್ನು ಕೂಡ ತಿನ್ನೋದಿಲ್ಲ. ಅದನ್ನು ನಿಮಗೂ ಕೂಡ ಹೇಳ್ತಾಯಿದ್ದೀನಿ. ಜೀರಿಗೆ ನೀರು ನಮ್ಮ ಜೀರ್ಣ ಶಕ್ತಿಗೆ ತುಂಬ ಒಳ್ಳೆಯದು ಮತ್ತು ಹಸಿವು ಕೂಡ ಕಮ್ಮಿ ಮಾಡುತ್ತೆ. ಅದ್ರ ಜೊತೆಗೆ ನಾವು ತೂಕ ಕೂಡ ಕಮ್ಮಿ ಆಗ್ತೀವಿ. ಬೊಜ್ಜು ಜೀರಿಗೆ ನೀರಲ್ಲಿ ಕರಗುತ್ತೆ. ಅದಕ್ಕಾಗಿ ಬೆಳಗ್ಗೆ ಮತ್ತು ನೈಟ್ ಮಲಗಬೇಕಾದ್ರೆ ಜೀರಿಗೆ ನೀರು 1 ಗ್ಲಾಸನ್ನು ಬೆಚ್ಚಗೆ ಇರೋ ಹಾಗೆ ಕುಡಿಬೇಕು. ಹೊರೆಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ಹಾಗೆ ಖಾರ ಪುಡಿನೂ ಎಣ್ಣೆಯಲ್ಲೇ ನಾನು ಫ್ರೈ ಮಾಡ್ಕೊಂಡು, ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಬೇಯಿಸಿರೋಂಥ ಬೇಳೆಕಾಳನ್ನ ಅದರಲ್ಲೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಾಯಿಸ್ಬೇಕು. ಚೆನ್ನಾಗಿ ಕಾಯಿಸಿದಾಗ ಇದು ಸಾಂಬಾರು ಗಟ್ಟಿಯಾಗಿ ಬರುತ್ತೆ. ಅಷ್ಟರಲ್ಲಿ ಮಗಳಿಗೆ ಸ್ನಾನ ಮಾಡಿ ಮತ್ತು ಸ್ಕೂಲ್ಗೆ ರೆಡಿ ಮಾಡಿಸ್ತಾಯಿದ್ದೀನಿ. ಸ್ಕೂಲ್ಗೆ ರೆಡಿ ಮಾಡ್ತಾ ಹಾಳು ಹೇಳ್ತಾಯಿದ್ಲು, ನಾನು ನೀಟಾಗಿ ಕಾಣಿಸ್ತಾ ಇದ್ದೀನಿ ಅಂತ ಫೋನಲ್ಲಿ ಅಂತ ಹೇಳ್ತಾಯಿದ್ದೆ. ಹಾಗೆ ಅವಳ ಐಡೆಂಟಿ ಕಾರ್ಡ್ ಸಹ ನನಗೆ ತೋರಿಸ್ತಾರೆ. ಅದಕ್ಕೆ ಹೇಳಿದ್ರೆ ಎಲ್ಲನೂ ನನ್ನ ಐಡೆಂಟಿ ಕಾರ್ಡು, ನನ್ನ ಡ್ರೆಸ್ಸು ಎಲ್ಲನೂ ಅವ್ರಿಗೆ ತೋರಿಸು ಅಂತ ಹೇಳ್ತಾಯಿದ್ಲು. ಇವಳು ನನ್ನ ಮಗಳು ನನ್ನ ಬಟ್ಟೆ ಇಟ್ಟಿಲ್ಲ ಅಂತ ಗಲಾಟೆ ಮಾಡ್ತಾಯಿದ್ಲು. ಅದಕ್ಕೆ ಬಟ್ಟೆ ಇಟ್ಟಿದ್ದೀನಿ ಅಂತ ತೋರಿಸ್ತಾಯಿದ್ದೆ. ಹಾಗೆ ತಲೆನ ಬಾಚೋಣ ಮಗಳಿಗೆ ಅಂದ್ಬಿಟ್ಟು ಕುತ್ಕೊಂಡೆ. ತಲೆ ಬಾಚಿ ಸ್ಕೂಲ್ಗೆ ಕಳ್ಸೋಣ ಅಂತ. ಅವರಪ್ಪ ಇನ್ನೂ ಬರಲಿಲ್ಲ. ಬೀನ್ಸ್ ಕೀಳ್ತಾ ಇದ್ದಾರಲ್ಲ, ಅಲ್ಲಿದ್ದಾರೆ. ಸೊ ಅವ್ರು ಬರೋದ್ರೊಳಗಡೆ ಎಲ್ಲ ರೆಡಿ ಮಾಡಿ ಇಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟೆ. ಅವ್ರ ಅಕ್ಕ ಜೊತೆನೇ ಅವಳು ಕೂಡ ಸ್ನಾನ ಮತ್ತು ರೆಡಿಯಾಗಿ ಕಾತ್ಕೊಂಡಿರ್ತಾಳೆ.
ಜೊತೆಯಲ್ಲಿ ಹೋಗಿ ಅಕ್ಕನ ಬಿಟ್ಬಿಟ್ಟು ಮತ್ತು ಅವರಪ್ಪ ಕೂಡ ಬರ್ತಾಳೆ, ಅದಕ್ಕೆ ಅವಳು ಕಾಯ್ತಾ ಇದ್ದಾಳೆ ರೆಡಿಯಾಗಿ. ಅವ್ರ ಅಕ್ಕ ಇನ್ನೂ ರೆಡಿ ಆಗಲಿಲ್ಲ ಅಂತ. ಸೊ ರೆಡಿ ಮಾಡಿದ ತಕ್ಷಣ ಟಿಫನ್ ಬಾಕ್ಸ್ಗೆ ಹಾಕೋಣ ಅಂತ ಬಂದೆ. ಟಿಫನ್ ರೆಡಿ ಬಾಕ್ಸ್ಗೆ ಹಾಕೋಪಟ್ಟಿಗೆ ಅವಳು ಇವತ್ತು ಕ್ಯಾರೆಟ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ಸ್ನ್ಯಾಕ್ಸ್ಗೆ ಕ್ಯಾರೆಟನ್ನು ಕಟ್ ಮಾಡಿ ಹಾಕಿದೆ. ಹಾಗೆ ಬೇಳೆ ಸಾರು ಅನ್ನವನ್ನು ಕೂಡ ಬಾಕ್ಸ್ ಪ್ಯಾಕಿಂಗ್ ಮಾಡಿದೆ. ಅವಳಿಗೆ ಅನ್ನ ಸಾಂಬಾರು ತುಂಬಾ ಇಷ್ಟ. ಬೇರೆ ಟಿಫನ್ಸ್ಗಿಂತ ಅನ್ನ ಸಾಂಬಾರು ಅವಳು ತುಂಬ ಫೇವ್ರೇಟು. ಅನ್ನ ಸಾಂಬಾರು ಮತ್ತು ತುಪ್ಪ ಅವಳು ಇಷ್ಟಪಟ್ಟು ತಿನ್ನೋಂಥ ಊಟ. ಅದಕ್ಕೆ ನಾನು ಜಾಸ್ತಿ ಅನ್ನ ಸಾಂಬಾರೇ ಜಾಸ್ತಿ ಮಾಡ್ತೀನಿ. ಆಲ್ಮೋಸ್ಟ್ ಅವಳೇ ಫಸ್ಟ್ ಹೇಳ್ಬಿಡ್ತಾಳೆ ನಂಗೆ ಅನ್ನ ಸಾಂಬಾರು ಮಾಡು ಅಂತ. ರೆಡಿನಾ? ಸರಿ ಬಾಯ್. ಹತ್ರ ಹೋಗ್ಬೇಕಂತೆ, ಕಸ ಹೊಡೆದಿದ್ದಾಯಿತು. ಈಗ ತೋಟದ ಹತ್ರ ಹೋಗೋಣ. ತೋಟದಕ್ಕೂ ಮುಂಚೆ ನೋಡಿ, ಇದು ಪಿಂಚ್ಕಾಯಿ ಗೋಣಿಗಳು ಈ ಥರ ಇರುತ್ತೆ. ಇದನ್ನು ತಂದು ಇಟ್ಟಿದ್ದಾರೆ. ಸ್ವಲ್ಪ ಎತ್ಕೊಂಡು ತೋಟದ ಹತ್ರ ಹೋಗೋರೆ. ಬನ್ನಿ ನೋಡೋಣ ಯಾವ ಥರ ಕೀಳ್ತಾವ್ರೆ ಮತ್ತು ಎಷ್ಟು ಮೂಟೆ ಆಗಿದೆ ಬೀನ್ಸ್ ಅಂತ ನೋಡ್ಕೊಬರೋಣ. ತೋಟದ ಹತ್ರಕ್ಕೆ ಹೋಗೋದಕ್ಕೆ ಶೂ ಹಾಕ್ಕೊಬೇಕಂತೆ. ಶೂ ಹಾಕ್ಕೊಂಡಿದ್ದಾಯ್ತು. ಎಲ್ಲಿ ಕೋತಾ ಇರೋದಾ? ಎಲ್ಲಿ ಕೋಕ್ಕೆ? ಹಾಂ, ಎಲ್ಲಿಗೆ ಹೋಗೋದಮ್ಮ? ತೋಟದ ಹತ್ರಕ್ಕ? ಏನಕ್ಕೆ ತೋಟದ ಹತ್ರ ಹೋಗೋದು? ಏನಕ್ಕೆ ಕೇಳಿ ನಡಿ. ಎಲ್ಲಿರೋದು ನಮ್ಮ ತೋಟ? ಎಲ್ಲಿರೋದು ನಮ್ಮ ತೋಟ? ಸರಿ ನಡಿ. ಬಾಯಲ್ಲಿ ಇಟ್ಕೊಂತೀನಿ. ಬಟ್ಟೆ ಹೊತ್ತತೆ ಬಾ. ಇದೇ ನಮ್ಮ ಬೀನ್ಸ್ ತೋಟ. ನಾನು ಆಗಲೇ ತೋರಿಸ್ನಲ್ಲ, ಅದು ಬೀನ್ಸ್ ಮೂಟೆಗಳು. ಅಲ್ಲಿ ರೋಡಿಂದ ಆಚೆ ಮರದ ಕೆಳಗಡೆ ಇಟ್ಕೊತವ್ರೆ ಬೀನ್ಸ್ನ. ಹಾಂ, ಇನ್ನೂ ಇದು ಕಿತ್ತಿಲ್ಲ, ಕೀಳ್ತಾ ಇರೋದು ಬೇರೆ ಸಾಲುಗಳಲ್ಲಿ ಕೀಳ್ತಾವ್ರೆ. ನೋಡೋಣ ಬನ್ನಿ ಯಾವ ಸಾಲ. ಬಾ, ಇಲ್ಲಿ ಇಲ್ಲ ಅವರೇ, ಬಾ ನೋಡಲ್ಲ ಯಾರು ಅವರೇ. ಯಾರಿರೋದು? ಅಜ್ಜಿನಿರೋದಲ್ಲ? ನಿಮ್ಮ ಅಜ್ಜಿನೇನಾ? ಹೌದಾ? ಏನು ಮಾಡ್ತಾಳೆ ನಿಮ್ಮ ಅಜ್ಜಿ? ಬೀನ್ಸ್ ಕೀಳ್ತಾವಳ? ನೀನೇನು ಕೋತಾ ಇರೋದ? ಏನು ಹೇಳ್ತಾಳೆ ಮೊಮ್ಮಗಳ? ನೀನು ಕೀಳ್ತೇನೆ ನಿಶ್ವಿಕಾ? ನೀನು ಕೀಳ್ತೇ ಬೀನ್ಸ್? ಹಾಂ, ಬರ್ತದ ಕೀಳಾಕ? ಎಷ್ಟು ಜನ ಅವರಮ್ಮ? 12. ನಡೆ ತೊಡಗಿ ಅಕ್ಕ ಅವರು ಬೈತಾರಿಲ್ಲ, ಬಿರ್ಬಿರು ತಿಳಿದಿರಿದ್ದು ನಾನು ನೀನು ಕಿಲೋದು ನಾನು ಓದ್ತೀನಿ. ತೋಟದಲ್ಲ ಕಿಲೋ ನಾನು ಓದ್ತೀನಿ. ಮನ್ಕಿ ಏನು ನಾನು ಓದ್ತೀನಿ ನೀನು ಬಿದ್ದಿರ ಇಲ್ಲೇ ತೋಟದಾಗ ಏನಮ್ಮ ಅಂತೀಯ ನೀನು ಯಾರಮ್ಮ? ಅಲ್ಲ ಅಜ್ಜಿ, ಚಿನ್ನಮ್ಮ ಅದು. ನಿಮ್ಮಪ್ಪ ಎಲ್ಲ ಪಕ್ಕನ ಮುರ್ಲಿ ಮೂಟೆ ತುಂಬತೈತೆ ಅಂತ ಹೇಳ ಅಂದ್ಲಾ? ಇವಾಗ ಬಾ ಹೋಗಣ. ಎಷ್ಟೊತ್ತು ಕಸ ಗುಡ್ಸೋದು ನೀನು? ನಡಿ ಬಾ ಹೋಗಣ ತೋಟದ ಹತ್ರಕ್ಕ. ನೀನು ಎಷ್ಟೊತ್ತು ಗುಡ್ಸ್ತೀಯ ಕಸ ನೀನು ಅಂತ ಹೇಳ್ತಾಳೆ. ನಾನು ಕೈ ಕಿತ್ಕೊಂಡಿರ್ತೀಯಾ? ನೀನು ಬರಲ್ಲ ಇವಾಗ ಮನೆಕ? ಬರ್ತೀಯಾ? ಸರಿ, ನೀನು ಕಾಯಿ ಕಿತ್ಕೊಂಬ. ನಾನು ಹೋಗಿ ಇನ್ನೂ ಪಾತ್ರೆ ಉಜ್ಜಬೇಕು, ಬಟ್ಟೆ ಒಗಿಬೇಕು. ನಾನು ಹೋಗ್ಲಾ? ಸರಿನಾ? ಅಜ್ಜಿ ಕೂಡ ಕಾಯಿ ಕಿತ್ಕೊಬತ್ತೀಯಾ? ಎಷ್ಟು ಸಾಲ ಕೀಳ್ತೀಯ?
ಎಷ್ಟು ಸಾಲು ಕೀಳ್ತೀಯ? ಎಷ್ಟು ಸಾಲು ಕೀಳ್ತೀಯ ಬೀನ್ಸ್ ಸಾಲು? ಒಂದೇನಾ? ಒಂದು ಕಿತ್ರೆ ಆಗೋತೈತೆ ತೋಟ? ನಿಶ್ವಿಕಾ, ಒಂದು ಕಿತ್ರೆ ತೋಟ ಎಲ್ಲ ಆಗೋತೈತ? ಹಂಗೆ ಇದ್ದಂಗೆ ಐತೆ, ನೀನು ಒಂದು ಕಿತ್ರೆ ತೋಟ ಎಲ್ಲ ಆಗೋತೈತೆ. ನಿಶ್ವಿಕಾ, ಯಾಕೆ ಬರ್ತಾ ಇದೆಯಾ? ತಿರ್ಗಾ ಅಜ್ಜಿ ಹತ್ರಕ್ಕೆ ಹೋಗ್ತೀಯಾ? ಸರಿ ಬಾ, ನಮ್ಮ ಮನೆಗೆ ಹೋಗೋಣ. ವಾರಕ್ಕೊಂದು ಮುದ್ದೊಡ್ದು ಉಳ್ಕ್ಲವೇಮ್ಮ? ನಿನ್ನ ಮಗನ ಕಾಯಿ ತುಂಬತ್ರ ಏನು ಎಷ್ಟು ಜನ ಅವ್ರ ಮುಟ್ಕೊಬ್ಬೊಬ್ರು ಅವ್ರೇನು ತುಂಬಾಕ ಮಾತುಗಳು ಹೇಳಾಕ. ಅದಕ್ಕೆ ಬರೋಕೆ ಒಂದು ಆಳ್ನಿ ಕಂಬಿಟ್ಟಿರೋದು, ಮಾತುಗಳು ಹೇಳೋದು ಸರಸತ್ತೆ ಅಂತೇನಾ? ಅವ್ರು ಬರೀಲ್ಲ, ರಿಲಯನ್ಸ್ ಅವರು. ಇನ್ನೂ ಲೇಟಾಗಿ ನಾನು ಬರ್ತಾರೇನಾ? ಹೌದಾ? 7 ಮೂಟೆ ಏನೋ ಇತ್ತು ಅನ್ಕೊಂತೀನಿ ಬೀನ್ಸ್. ನಾನು ಕಿತ್ತಿರೋ ಬೀನ್ಸು. ನಿಶ್ವಿಕಾ, ಸಾಲದ 2.5 ವರ್ಷ ಆನು ಅಜ್ಜಿ ಬಂದರೆ ಮಾತ್ರ ಬರೋದವಳು. ಹಾಂ, ನೀನು ಕೀಳ್ತಿದ್ಯಮ್ಮ? ಎಲ್ಲ ಎಷ್ಟು ಕಿತ್ತಿದ್ದೆ ತೋರ್ಸ ನಂಕ. ಹಂಗೇನ ಕೀಳೋದ ಎಲೆಗಳು ಸಮೇತ? ಹ್ಞೂ ಸರಿ. ಕಾಯಿ ಬಿಡ್ಕೊಡೋದ? ಅದು ಬಿದ್ದೋತತೆ? ಹಾಂ, ಅದಕ್ಕೆ ನೀನು ಬಿಗ್ಗೆ ಹಿಡ್ಕ, ಅದಕ್ಕೆ ಬಿಗ್ಗೆ ಹಿಡ್ಕ. ನೆಕ್ಸ್ಟು ನಿನ್ನ ನಂತರ ತೋಟದ್ದು ಕಸ್ಬಿಡೋದು. ತೋಟದ್ದು ತಾನೇಮ್ಮ? ತೋಟದ ಜವಾಬ್ದಾರಿ ನಿಮ್ಮ ಅಜ್ಜಿದಾದ್ಮೇಲೆ ನೀನು ತಾನೇ? ಹಾಂ, ಕರೆಕ್ಟು. ಅಮ್ಮ ಅಡುಗೆ ಮಾಡ್ತೈತೇನು? ಹ್ಞೂ, ನಮ್ಮಮ್ಮನ ಸ್ಪೆಷಲ್. ನಮ್ಮಮ್ಮನ ಸ್ಪೆಷಲ್ ಅಂತ. ಯಾರಕ್ಕಮ್ಮ? ಅಮ್ಮಕ್ಕೆ ಬೇಕಾ ಅಜ್ಜಿಗೆ ಕೊಡೋಣ? ಇವಾಗ ಹೇಳು, ಅಜ್ಜಿ ಕೊಡೋಣ? ಅಮ್ಮ ನೋಡಿಲ್ಲ. ಅಮ್ಮ ಬೇಡ ಬೇಡ, ಅಜ್ಜಿ ನಾನು ಹೊಡಿತಾಳಂತೆ. ಮತ್ತು ಅಜ್ಜಿ ಹೊಡಿತಾಳಂತೆ, ನಾನು ಹೋಗ್ತೀನಿ. ಹೋಗಿ ನಮ್ಮ ಮನೆಗೆ ಹೋಗ್ಲಾ? ಹಾಂ ಹಾಂ, ಬೇಡ, ನಾನು ಹೋಗ್ಕೊಡ್ತಾನೆ. ನಿಂಗೆ ಬೇಕಾ? ನಾನು ಬೇಕಾ? ಪಿಂದೆ ಕಿಳ್ಕೊಡು, ಚಿಕ್ಕದೆಲ್ಲ ಕಿಳ್ಕೊಡು. ನಿನ್ನ ತೋಟದಾಗಿದ್ರೆ ರೆಂಬಿಗಳೆಲ್ಲ ಕೆಳಗೆ ಬಂದ್ಬಿಡಂಗವೆ. ಬಾ ಹೋಗೋಣ. ಸರಿ ಬಾ, ನಾವು ಹೋಗೋಣ. ನಾವು ಕೊತ್ತಂಬರಿ ಸೊಪ್ಪು ಕಿತ್ಕೊಂಡು ಹೋಗೋಣ. ನಡಿ, ಕೊತ್ತಂಬರಿ ಬೇಡ. ಅವರು ಕೀಳಕ್ಕೆ ಬಂದಿದ್ದೀನ ಕಿತ್ಕೊಳಕತ್ತ. ಹಾಕೋ ಗೋಣ್ಯಾಗ. ಇನ್ನೇನು ಕಲ್ಕ? ಅದೇ ಅಮ್ಮ ಸಾರು ಮಾಡಕ್ಕಂತೆ. ನಿಮ್ಮ ಅಜ್ಜಿ ತಿನ್ನಲ್ಲ ಸಾರು ಮಾಡಿದ್ರೆ, ಬೀನ್ಸ್ ಸಾರು. ನೀನು ನಿಮ್ಮ ಅಪ್ಪನ ತಿಂತೀರಾ ಬೀನ್ಸ್ ಸಾರು? ಇವಾಗ ಸಾಂಬಾರು ಮಾಡಿದ್ದೀನಿ, ಇಕ್ಕು. ಬೇಡ,
ಎಲ್ಲೇ ಎಲ್ಲೇ ಓ ಮೂಟೆಗೆ ಹಾಕ್ತೀಯಾ ಇಲ್ಲ ಟಮಾಟೊ ಇಕ್ಕಿರೋದು ರೂಮಾಗ ಇಕ್ತೀಯಾ ಓ ಟಮಾಟೊ ಹತ್ರ ಇಕ್ತಾಳಂತೆ ರೂಮಾಗ ಸಾರ್ಕ ನಿಮ್ಮ ಅಜ್ಜಿ ತಿನ್ನಲ್ಲ ಬಾ ನಮ್ಗೆ ಬೇಡ ಬೀನ್ಸ್ ಒಂದೇನಾ ಹಾಂ ಸರಿ ಎತ್ಕೊಂಬ ಹೇಳ್ಬೇಡ ಅಜ್ಜಿಗೆ ಬಾಯನು ಬಾ ಬಿನ್ನ ಬೂವ ತಿನ್ನಾಕ ಏನು ತಿಂತಾಳ ಅಜ್ಜಿ ಏನ ಬೀನ್ಸ್ ತಿನ್ಕೊಂತಾಳಂತೆ ಅಮ್ಮ ನಿನ್ ಬೀನ್ಸ್ ಅಂತ ತಿನ್ಕ ಊಟಕ್ಕೆ ಬರಬೇಡ ಹೆಂಗ್ ತಿಂತಾಳ ಅಜ್ಜಿ ಬೀನ್ಸ್ನ ಹಂಗೆ ನಿಮ್ಮ ಅಜ್ಜಿ ತಿನ್ನಲ್ಲ ನಡಿಯ ಬೀನ್ಸ್ ಅಮ್ಮ ಹಂಗೆ ಬೀನ್ಸ್ ಅಂತ ತಿನ್ಕೊಂಡು ಇಲ್ಲೇ ಇರು ನೀನು ಬರಬೇಡ ಮನೆಗೆ ಅಜ್ಜಿ ಬರ್ತಾಳ ನಡಿ ನಿಮ್ಮ ಅಜ್ಜಿ ಬೀನ್ಸ್ ತಿನ್ಕೊಂಡೇ ಇರಲಿ ತಿನ್ಕ ಬಂದ್ಬಿಟ್ಲ ಊಟ ನಿಮ್ಮ ಅಜ್ಜಿ ತಿನ್ಬಿಟ್ಟು ಬಂದ್ಬಿಟ್ಲ ನಿಮ್ಮ ಅಜ್ಜಿ ಊಟ ಆಮೇಲೆ ಬರ್ತಾಳಂತೆ ಹಾಂ ಸರಿ ನೋಡಿ ಬಿಚ್ಚಿಲ್ಲ ಚಪ್ಪಲಿ ಎಲ್ಲೋಗಿದ್ದೆ ತೋಟದಕ್ಕೆ ಹೋಗಿದ್ದೆ ಏನು ಕೀಳಕ್ಕ ಹಾಂ ಬೀನ್ಸ್ ಕೀಳಕ್ಕ ಬೀನ್ಸ್ ತೋಟ ಚೆನ್ನಾಗೈತಾ ಬೀನ್ಸ್ ತೋಟದಿಂದ ಮನೆಗೆ ಬಂದೆ ಮನೆಗೆ ಬರೋ ಫಟ್ಟಿಗೆ ಯಜಮಾನ್ರು ಫೋನ್ ಮಾಡಿದ್ರು ಭಾಷೆ ಬೇಕು ಎತ್ಕೊಬಾ ಅಂತ ಅದಕ್ಕೆ ಈಗ ಭಾಷೆ ಎತ್ಕೊಂಡು ಮತ್ತೆ ತೋಟದ ಹತ್ರ ಹೋಗ್ತಾಯಿದ್ದೀವಿ ಅದೇನು ಗೆನ್ಮೆ ಇದೆಯಲ್ಲ ಗೆನ್ಮೆ ಎಕ್ಕಿ ಇಳಿಯೋದಕ್ಕೆ ಆಗ್ತಾಯಿಲ್ಲ ಅಂತೇಳಿ ಬೀನ್ಸ್ ಮೂಟೆಗಳು ಎತ್ಕೊಂಡು ಅದು ಎಕ್ಕಕ್ಕೆ ಆಗ್ತಾಯಿಲ್ಲ ಅಂತೆ ಅದಕ್ಕೆ ಸ್ವಲ್ಪ ಅದನ್ನು ದಾರಿ ಮಾಡ್ಕೊಳೋಕ್ಕೆ ಭಾಷೆ ಕೇಳ್ತಾ ಇದ್ದಾರೆ ಬಿಟ್ಟು ಇವಾಗ ಕೊಟ್ಬಿಟ್ಟು ಬರೋಣ ಭಾಷೆಯನ್ನು ಕೊಟ್ಬಿಟ್ಟು ಅದು ಅವರು ಇದು ಮಾಡ್ತಾಯಿದ್ರಲ್ಲ ಅದನ್ನು ಮಾಡಿದಾದ್ಮೇಲೆ ಭಾಷೆಯನ್ನು ಎತ್ಕೊಂಡು ಮನೆಗೆ ಬಂದೆ ಈಗ ಮನೆಗೆ ಬಂದು ನಾನು ಡಯಟ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಹೇಳಿದ್ನಲ್ಲ ಸೊ ಈಗ ಗಂಜಿ ಮಾಡ್ಕೊಳ್ಳೋಣ ಯಾವ ರೀತಿ ಗಂಜಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ರಾಗಿ ಗಂಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅದನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಂಜೆ ಏನು ತೊಗೊತೀನಿ ಅಂತ ಶಾರ್ಟ್ಸ್ ವಿಡಿಯೋಲಿ ನಿಮ್ಗೆ ಕೂಡ ಹಂಚ್ಕೊತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಡಯಟ್ ಮಾಡೋರು ಈ ರೀತಿ ಹಳ್ಳಿ ಇರೋದ್ರಲ್ಲೇ ಡಯಟ್ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನಿವಾಗ 2 ಸ್ಪೂನ್ ಇದರಲ್ಲಿ 2 ಸ್ಪೂನ್ ಆಗೋಷ್ಟು ರಾಗಿ ಹಸಿಟ್ಟನ್ನು ತೊಗೊಂಡಿದ್ದೀನಿ ಮಾಮೂಲಿ ಮುದ್ದೆ ಮಾಡ್ತಿಂತೀವಲ್ಲ ಆ ಥರ ರಾಗಿ ಹಸಿಟ್ಟು ಹಾಗೇನೂ ಗಂಜಿ ಮಾಡಿಕೊಡಿಬೋದು ಸೊ ಇದು ಹುರ್ಕೊಂಡ್ರೆ ಈ ರೀತಿ ಹುರ್ಕೊಂಡ್ರೆ ಗಮ್ಮಂತ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಅದಕ್ಕೆ ನಾನು ಇದನ್ನು ಹುರ್ಕೊತಾ ಇದ್ದೀನಿ ಮನೆಯಲ್ಲೇ ಇರೋವಂಥ ತರಕಾರಿಯಲ್ಲಿ ಮನೆಯಲ್ಲೇ ಇರೋವಂಥ ಐಟಮ್ಸನ್ನು ಇಟ್ಕೊಂಡು ಯಾವ ರೀತಿ ಡಯಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಹೆಲ್ದಿಯಾಗಿರಬೇಕು ನಾವು ಹಾಗೆ ಸಣ್ಣನೂ ಆಗಬೇಕು ಈಗ ಇದು ಹುರ್ತಿದ್ದಾಗಿದೆ ಈಗ 1 ಸ್ಪೂನನ್ನು ತಗೊಂಡು 1 ಸ್ಪೂನ್ ಆಗೋಷ್ಟನ್ನು ತೊಗೊಂಡು ಈ ಗ್ಲಾಸ್ ತುಂಬ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪನೂ ಗಂಟಿಲ್ದಿರೋ ರೀತಿ ಕಲಿಸ್ಕೊಬೇಕು ಇದನ್ನು ಇದು ಸ್ವಲ್ಪನೂ ಗಂಟಿಲ್ಲದೆ ಕಲಿಸ್ಕೊಂಡಿದ್ದೀನಿ ಇವಾಗ ಬಾಣಲಿಗೆಗೆ ನಾವು ಎತ್ಕೊಂಡಿದ್ದಲ್ಲ 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಅವೆಲ್ಲ ಕಲಸಿಟ್ಟಿದ್ದೀನಿ ಇನ್ನೊಂದು ಗ್ಲಾಸ್ ನೀರನ್ನು ಅರ್ಧ ಗ್ಲಾಸ್ ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ನಾನು 2-3 ಕಲ್ಲು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದು ಸ್ವಲ್ಪ ನೀರು ಕುದಿ ಬರೀಲಿ ಈಗ ನೀರು ಮರಳ್ತಾ ಇದೆ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋದನ್ನು ಸೇರಿಸೋಣ ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಗಂಜಿಯನ್ನು ಕಾಯಿಸ್ಕೊಳ್ಳೋಣ ಸ್ವಲ್ಪ ಮಂದಕ್ಕೆ ಬೇಕಂದರೆ ಮಂದಕ್ಕೆ ಮಾಡ್ಕೊಳ್ಳಿ ಸ್ವಲ್ಪ ತೆಳು ಬೇಕಂದರೆ ತೆಳು ಯಾಕಂದರೆ ಇದು ಕಾಯ್ತಾ ಸ್ವಲ್ಪ ಮಂದ ಬರುತ್ತೆ ರಾಗಿ ಗಂಜಿ ಅಲ್ವಾ ಊರು ನೀರು ಕಾದ್ಕೊಂಡು ಊರು ನೀರು
ಸಣ್ಣಕ್ಕೆ ಬರ್ತಾಯಿದೆ, ಅದಕ್ಕೆ ಬಟ್ಟೆ ಒಗೆಯೋಣ ಅಂತ ಕೂತ್ಕೊಂಡಿದ್ದೆ. ನಿಮಗೆ ಒಂದು ಟಿಪ್ಸನ್ನು ಹೇಳ್ತೀನಿ ಅಂತ ಪ್ರತಿದಿನ ಒಂದು ವಿಡಿಯೋದಲ್ಲಿ ಅಂತ ಹೇಳಿದ್ದೆ, ಆದರೆ ನೆನ್ನೆ ವಿಡಿಯೋದಲ್ಲಿ ನಾನು ಟಿಪ್ಸ್ ಹೇಳೋಕ್ಕಾಗಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಟಿಪ್ಸ್ ಅಂದರೆ ಬಟ್ಟೆ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಸೋಮವಾರ ಬಟ್ಟೆ ಒಗಿತೀನಿ, ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಪೌರ್ಣಮಿ ಮತ್ತು ಅಮಾವಾಸ್ಯೆ ದಿನ ನಾನು ಬಟ್ಟೆ ಒಗಿಲ್ಲ. ಅದನ್ನು ನೀವು ಕೂಡ ಫಾಲೋ ಮಾಡಿ. ಮಂಗಳವಾರ ಮತ್ತು ಶುಕ್ರವಾರ ಬಟ್ಟೆ ಒಗೆಯೋಕ್ಕೆ ಹೋಗಬೇಡಿ. ಅದಕ್ಕೆ ನಾನು ಮಂಗಳವಾರ ಬಟ್ಟೆ ಒಗೆದಿದ್ದಕ್ಕೆ ಬಟ್ಟೆ ಜಾಸ್ತಿ ಆಗಿದೆ. ಅದಕ್ಕೆ ಇವಾಗ ಬುಧವಾರ ಬಟ್ಟೆನ ಒಗಿತಾ ಇದ್ದೀನಿ. ಎಲ್ಲ ಒಗೆದು ಜಾಲಿಸಿ ಹಾರಾಕಬೇಕು. ಸ್ವಲ್ಪ ನೆನೆಸಿಟ್ಟಿದ್ದೀನಿ. ಈಗ ಒಗೆಯೋಕ್ಕೆ ಕುತ್ಕೊಂಡಿದ್ದೀನಿ. ಒಗೆದು ಜಾಲಿಸೋಕ್ಕೋ ಟೈಮಲ್ಲಿ ಸಿಗ್ತೀನಿ. ಬಟ್ಟೆ ಎಲ್ಲ ಒಗೆದಿದ್ದಾಯಿತು, ಜಾಲಿಸ್ತಾಯಿದ್ದೆ. ಮನೆಯಲ್ಲಿ ಯಜಮಾನ್ರು ಫೋನ್ ಮಾಡಿದರು, ತೋಟದ ಹತ್ರ ಹೋಗಿ ಗೇಟ್ ವಾಲನ್ನು ತಿರುವು ಅಂತ. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ, ಗೇಟ್ ವಾಲ್ ತಿರುಗಿಸೋದಕ್ಕೆ. ಪಿಂಜ್ ಗಿಡಕ್ಕೆ ನೀರು ಹಾಕ್ಬೇಕಂತೆ, ಅವರು ಪಿಂಜ್ಕಾಯಿ ಹಾಕ್ಕೊಂಡು ಹೋಗಿದ್ದಾರೆ. ಸೊ ಅದಕ್ಕೆ ನಾನು ನನ್ನ ಮಗಳಿಬ್ಬರು ಹೋಗ್ತಾ ಇದ್ದೀವಿ. ಜರ ಬಂಡಿ ಆಡ್ತೀಯ? ಬೇಡ ಬಾ, ಜರ ಬಂಡಿ ಬೇಡ ಬಾ. ಐದು ಗೇಟ್ ವಾಲನ್ನು ಆನ್ ಮಾಡಿದ್ದೀವಿ. ಈಗ ಕೆಳಗಡೆ ಒಂದು ತೋಟದಲ್ಲೇ ಹೋಗಿ ಇನ್ನೊಂದು ಗೇಟ್ ವಾಲನ್ನು ಆಫ್ ಮಾಡಬೇಕಂತೆ. ಆಗ ಆಫ್ ಮಾಡಿದ್ರೆ ಇಲ್ಲಿ ಬೀಚ್ಗೆ ನೀರು ಬರುತ್ತೆ, ಇಲ್ಲಾಂದರೆ ಬರಲ್ಲ. ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ, ಕೆಳಗೆ ತೋಟಕ್ಕೆ. ಆ ತೋಟದಲ್ಲಿ ಬಂದು ನಾವು ಕೋಸ್ನಾರು ಹುತ್ತಿದ್ದೀವಿ. ಕೋಸ್ನಾರು ನಾನು ಹಿಂದೆ ಇವಳು ತೋಕೆ. ಅವ್ರ ಅಜ್ಜಿ ಹತ್ರ ಇರೋ ಅಂದರೂ ಕೂಡ ಇರಲ್ಲ ಈ ಬಿಸಿಲಲ್ಲಿ. ಬಾ. ಜರ ಬಂಡಿ ನೀರು ನಿಂಕ. ಹಾಂ ಸರಿ, ಜರ ಬಂಡಿನ ಸರಿ, ಬಾ ಬೇಗ ಬಾ. ನಿಮ್ಮ ಅಪ್ಪನಿಲ್ಲ ಅಂದರೆ ಫೋನ್ ಮಾಡ್ತಾರೆ, ಇನ್ನೂ ತಿರುವಿಲ್ಲ ಅಂತ. ಆಯಿತಾ? ಬಾ. ಕೋಸ್ ನೀರು ಓದ್ತೈತೆ. ಇವಾಗ ಇದನ್ನು ಬೀನ್ಸ್ಗೆ ತಿರ್ಬೋದು ನಾವು ತಾನೇ. ಪೈಪ ರೆಡ್ ಕಲರು ಇದನ್ನು ಆಫ್ ಮಾಡಬೇಕಂತೆ. ಆಫ್ ಮಾಡೋಣ. ಹಂಗೆ ಹಿಡ್ಕ. ಆಫ್ ಮಾಡಿದ್ದಾಯ್ತು. ಏನು ಮಾಡಿದ್ದಾಯ್ತು? ನೀರು ಆಫ್ ಮಾಡಿದ್ದಾಯ್ತು. ಬಾ ಇವಾಗ ಹೋಗೋಣ. ಎಲ್ಕೆ ಕ್ರೇಟಾ ಎತ್ಕೊಂಬ ಈ ಕಡೆ. ಸರಿ ನಡಿ, ಅದೆಲ್ಲ ನಿಂತ್ಕೊಂಡು ನಡಿ ನಡಿ. ಅಲ್ಲಿ ಇವಾಗ ಎಕ್ಕಕ್ಕೆ ಆತತಾ? ಹಾಂ ಆತತಾ? ಜಾರ ಬಂಡಿ ಹಿಡ್ದೆ. ಆಯ್ತು ನಡಿ. ಬೀನ್ಸ್ಗೆ ನೀರು ಬರ್ತಾ ಐತೆ. ಇವಾಗ ಸರಿ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನಾನು ಮದುವೆ ಆಗಿ 6 ವರ್ಷ ಆಯಿತು. ಇವತ್ತಿಗೆ ನಾನು ಗೇಟ್ ವಾಲ್ ತಿರ್ಬೇಕಂತ ಒಂದಿನೂ ಕಳಿಸಿಲ್ಲ. ಯಾವಾಗಲೂ ಅವರೇ ಗೇಟ್ ವಾಲ್ ತಿರ್ಬೇಕಂತಿದ್ರು. ಹೇಗೆ ತಿರ್ಬೋದು ಅಂತ ಸ್ವಲ್ಪ ಐಡಿಯಾ ಕೂಡ ಇರಲಿಲ್ಲ ನಂಗೆ. ಆದರೆ ನೀಟಾಗಿ ಹೇಳ್ಕೊಡ್ತಾರೆ. ಇಂಥ ಜಾಗಕ್ಕೆ ಇಂಥ ಹಂಗೆ ಹೋಗು, ಇಂಥ ಜಾಗದಲ್ಲಿ ಈ ಥರ ತಿರುಗಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ತಿರುವಕ್ಕೆ ಸಾಧ್ಯ.
ನೀಟಾಗಿ ಇಂಥ ಜಾಗದಲ್ಲಿ ಇಂಥ ಗೇಟ್ ವಾಲ್ ಐತೆ ಇಂಥ ಕಲ್ಲರೇ ಐತೆ ಅಂತ ಹೇಳ್ತಾರೆ. ಸೊ ಅದರಿಂದ ಫಸ್ಟ್ ಟೈಮ್ ಗೇಟ್ ವಾಲ್ ತಿರುವಿರೋದು, ನೀರಿಗೆ ತೋಟಕ್ಕೆ ನೀರು ತಿರುವಿರೋದು. ನನಗೆ ಒಂದು ಸ್ವಲ್ಪ ಖುಷಿ ಆಗ್ತಾಯಿದೆ. ಪರವಾಗಿಲ್ಲ, ನಾನು ಗೇಟ್ ವಾಲ್ ತಿರುತ್ತೀನಿ, ತೋಟಕ್ಕೆ ನೀರು ತಿರುತ್ತೀನಿ ಅಂತ. ಇಲ್ಲಿ ನೋಡಿ, ನಾನು ಹಿಂದೆ ಬಾಲ ಇದು ಯಾವಾಗಲೂ ಹಿಂದೆ ಬಾಲ ಬರ್ತಾ ಇರ್ತತೆ ಹಿಂದೆ, ಎಲ್ಲೂ ಬಿಡಲ್ಲ, ರಷ್ಟೊತ್ತು ಕೂಡ ಬಿಡಲ್ಲ ಅಲ್ಲ ಅಮ್ಮನ, ರಷ್ಟೊತ್ತು ಬಿಡಲ್ಲ ತನ್ನಿನ. ಪೈಪ್ಲೈನ್ ಕಿತ್ಕೊಂಡು ಹೋಗ್ತಾ ಇದ್ದಾವೆ. ದೊಡ್ಡಪ್ಪ ಚಾಕ್ಲೇಟ್ ಕೊಡ್ತಾ? ಚಾಕ್ಲೇಟ್ ತಿನ್ಬಿಟ್ಟು ಬರೋಕ್ಕೆ ಬಂದಿದೆ. ಸರಿ, ಇವಾಗ ಎಲ್ಲಿ ಕೋತಾ ಇರೋದು? ಹಾಂ, ಮೆಲ್ಗೆ ನಡಿ, ನಾನು ಬರ್ತೀನಿ. ಈ ಕ್ರೇಟು ಕೋಸು ನಾರು ಇರುತ್ತೆ ಇದರಲ್ಲಿ, ಅದನ್ನು ಊತಿರ್ತೀವಿ. ಕ್ರೇಟನ್ನು ಅವರೇ ತೊಗೊಂಡೋಗ್ತಾರೆ, ನಾರು ಕೊಡ್ತಾರಲ್ಲ ಅವ್ರು ತೊಗೊಂಡೋಗ್ತಾರೆ. ಆದರೆ ಒಂದೊಂದು ಬಿಟ್ಬಿಟ್ಟಿದ್ದಾರೆ. ಅದನ್ನು ನಾವು ಸ್ವಲ್ಪ ಕಟ್ ಮಾಡಿ ಇದನ್ನು ನೀರು ಒಲೆ ಊದ್ಸೋದಕ್ಕೆ ಯೂಸ್ ಮಾಡ್ಕೊತೀನಿ. ಒಲೆ ಅಂಟೋದಕ್ಕೆ ಬೆಳಗೊತ್ತು ಕಷ್ಟ ಆಗುತ್ತೆ. ಸ್ವಲ್ಪ ಇಟ್ಬಿಟ್ರೆ ನೀರು ಒಲೆ ಬೇಗ ಅಂಟ್ಕೊಳುತ್ತೆ, ನೀರು ಬೇಗ ಕಾಯುತ್ತೆ. ಬಂಗಾರಿ, ಊಟ ಬೇಡ? ಮಧ್ಯಾಹ್ನದ ಊಟ ಬೇಡ? ತಿಂತೀಯ? ಇವಾಗ ಏನು ತಿಂತಾರ ನಿನ್ನ ಬಾಯಾಗ? ಹಾಂ, ಚಾಕ್ಲೇಟಾ? ದೊಡ್ಡಪ್ಪ ಕೊಡ್ತಾ? ಸರಿ ನಡಿ. ಇವಾಗ ಫಿಲ್ಟ್ರಿಗೆ ನೀರು ಇಡಬೇಕು. ಈ ಬಕೆಟ್ಗೆ ನೀರು ಇಟ್ಟಿದ್ರೆ ಫಿಲ್ಟ್ರಾಗಿ ಫಿಲ್ಟ್ರ್ ಡ್ರಮ್ಮಿಗೆ ಹೋಗುತ್ತೆ. ಸೊ ಈಗ ನಾನು ಅದಕ್ಕೆ ನೀರು ಇಟ್ಕೊಂಡು ಅಟ್ಟಬೇಕು. ಬನ್ನಿ ನೀರು ಇಟ್ಕೊಬರೋಣ. ಮನೆ ಡ್ರಮ್ಮಲ್ಲಿ ನೀರು ನಾವು ಯೂಸ್ ಮಾಡೋವಂಥ ನೀರು. ಮಧ್ಯಾಹ್ನ 3 ಗಂಟೆ ಆಗಿತ್ತು. ನೀರನ್ನು ತುಂಬಿಸಿದಾದ್ಮೇಲೆ ಮಧ್ಯಾಹ್ನ ಊಟ ತೊಗೊಂಡು ಯಾವುದೇ ವೀಡಿಯೋನ ಮಾಡೋಕ್ಕೆ ಹೋಗಲಿಲ್ಲ. ಅಷ್ಟೇ ವೀಡಿಯೋನ ಸ್ಟಾಪ್ ಮಾಡಿದೆ. ಆನಂತರ 2 ದೋಸೆ ಮತ್ತು ಸಾಂಬಾರನ್ನು ತೊಗೊಂಡು ಊಟ ತಿಂದಮೇಲೆ 1 ಅವರ್ಗೆ ಜೀರಿಗೆ ನೀರನ್ನು ಕುಡಿದು ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಫಾಲೋ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.